Hi Makla. So ಇವತ್ತು ನಾವೇನು ಮಾಡ್ತಿದ್ದೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಟ್ರೈ ಟು ಸಾಲ್ವ್ ಸಮ್ ಎಕ್ಸಸೈಸಸ್ ಫ್ರಮ್ 3.4. ಸೊ ಹೋದ ಸೆಷನಲ್ಲಿ 3.2 ಎಕ್ಸಸೈಸ್ ಮಾಡಿದ್ವಿ. 3.3 ನೋಡಿದ್ವಿ. 3.3 ಆಲ್ಜಿಬ್ರೈಕ್ ಮೆಥಡೆ, ಇದು ಆಲ್ಜಿಬ್ರೈಕ್ ಮೆಥಡೆ. 3.2 ಬಂದು ಜಾಮೆಟ್ರಿಕಲ್ ಮೆಥಡು. ಈ ಮೆಥಡಲ್ಲಿ ಬೇಸಿಕಲಿ algebraic method ಅಂತ ಒಂದ್ಸರಿ ನೋಡೋಣ. algebraic method is where you solve problems directly. ಪ್ರಾಬ್ಲಮ್ಸ್ನ ನೀವು ಡೈರೆಕ್ಟಾಗಿ ಸಾಲ್ವ್ ಮಾಡ್ತೀರಾ. ನೀವು ಗ್ರಾಫ್ ಎಲ್ಲ ಹಾಕಿ ಅದರಿಂದ ನೀವು ಎಕ್ಸ್ಟ್ರಾಪ್ಯುಲೇಟ್ ಮಾಡಲ್ಲ. ನೀವೇನು ಮಾಡ್ತೀರಾ, ಐದರ್ ಎಕ್ಸನ್ನು ತೆಗೆದಾಕ್ತೀರಾ ಅಥವಾ ವೈನ ತೆಗೆದಾಕ್ತೀರಾ. ಆಯಿತಾ, ಎರಡರಲ್ಲಿ ಯಾವುದೋ ಒಂದು ತೆಗೆದಾಕ್ಬಿಟ್ಟು ಇನ್ನೊಂದನ್ನು ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತೀರಾ. ಆಯಿತಾ, ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ ಈ ಚಾಪ್ಟರ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅಲ್ವಾ ಈ ಚಾಪ್ಟರ್ ಹೆಸರು. ಸೊ ಇದರಲ್ಲಿ ಎರಡು ಪೇರ್ ಇರುತ್ತೆ. ಪೇರ್ ಎರಡು ಈಕ್ವೇಷನ್ ಇರುತ್ತೆ. ಏನಕ್ಕೆ ಎರಡು ಈಕ್ವೇಷನ್ ಇರುತ್ತೆ ಅಂದರೆ ಯಾಕಂದರೆ ನಮಗೆ ಎರಡು ಅನ್ನೋನ್ ಇದೆ. ಯಾವುದೋ ಒಂದು ಎಕ್ಸು ಒಂದು ವೈ. ನಾನು ಪಾಠ ಮಾಡೋಕ್ಕಾರೆ ಹೇಳಿದ್ದೆ ಎಕ್ಸು ಮತ್ತು ವೈ ಎರಡು ಅನ್ನೋನ್ ಇರಲೇಬೇಕು. ಕರೆಕ್ಟಾ, ಎಕ್ಸು ಮತ್ತು ವೈ ಎರಡು ಅನ್ನೋನು ಇರಲೇಬೇಕು. ಓಕೆ, ಸೊ ಇವಾಗ ನಾವೇನು ಮಾಡ್ತಿದ್ದೀವಿ ಅಂದರೆ ಯಾವ ಮೆಥಡ್ ಇದೆ ಅಂತ ಒಂದ್ಸರಿ ನೋಡ್ಬಿಡೋಣ ಬಿಫೋರ್ ಎಂಟ್ರಿಂಗ್ ದಿಸ್ part. Substitution method, elimination method, cross multiplication method. Substitution method ನಾವು ಸೆಷನ್ ನೋಡಿದ್ವಿ. ಈ ಮೆಥಡ್ ಈ ಸೆಷನಲ್ಲಿ ವಿ ಆರ್ ಟ್ರೈಂಗ್ ಟು ವರ್ಕ್ ಆನ್ ಎಲಿಮಿನೇಷನ್ ಮೆಥಡ್. ಎಲಿಮಿನೇಷನ್ ಮೆಥಡ್ ಥಿಯರಿ ನೋಡಿದ್ವಿ. ಎಲಿಮಿನೇಷನ್ ಮೆಥಡ್ ಮಾಡೋದು ಸಖತ್ ಈಸಿ. ಏನಿಲ್ಲ ಮಲ್ಟಿಪ್ಲಿಕೇಶನ್ ಬರೋದು ಕರೆಕ್ಟಾಗಿ ಬಂದರೆ ಸಾಕು. ಸ್ಟೆಪ್ಸಲ್ಲಿ ತಪ್ಪು ಮಾಡಿಲ್ಲ ಅಂದರೆ ಆನ್ಸರ್ ಈಸಿಯಾಗಿ ಬಂದ್ಬಿಡುತ್ತೆ. ಎಲಿಮಿನೇಷನ್ ಮೆಥಡ್ ಮಾಡೋದು ಈಸಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡು ಮುಂದೆ ನೋಡೋಣ. ಆಯಿತಾ, ಸೊ ಫಸ್ಟ್ ಪ್ರಾಬ್ಲಮು ಸಾಲ್ವ್ ದ ಫಾಲೋಯಿಂಗ್. ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ಇದು ಮಾಡ್ತಿರೋದು 3.4. ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ದ ಮೆಥಡ್ ಆಫ್ ಎಲಿಮಿನೇಷನ್. ಫಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿರಪ್ಪ ಅಂದರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5, 2x ಮೈನಸ್ 3y ಈಸ್ ಈಕ್ವಲ್ ಟು 4. ಇಲ್ಲಿ ಎಕ್ಸು ಮತ್ತು ವೈ ಆರ್ ಯುವರ್ ಅನ್ನೋನ್ಸ್. ಕರೆಕ್ಟಾ, 2 ಅನ್ನೋನ್ಸ್ ಇದ್ದರೆ 2 ಈಕ್ವೇಷನ್ಸ್ ಬೇಕು. ಆಯಿತಾ, ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಎಷ್ಟು ಅನ್ನೋನ್ಸ್ ಇದ್ದರೆ ಅಷ್ಟು ಈಕ್ವೇಷನ್ಸ್ ಬೇಕು ಅಂತ. ಲೆಟ್ಸ್ ನಾಟ್ ಬಾದರ್. ಆಯಿತಾ, ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಗಿವನ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5. ಸೆಕೆಂಡು 2x ಮೈನಸ್ 3y ಈಸ್ ಈಕ್ವಲ್ ಟು 4. ಇದು ಈಕ್ವೇಷನ್ 1, ಇದು ಈಕ್ವೇಷನ್ನು 2. ಕರೆಕ್ಟಾ, ಅವರು ಇಲ್ಲೇ ಕೊಟ್ಟಿದ್ದಾರೆ ಈಕ್ವೇಷನ್ 2. ಆಯಿತಾ, ನಾವು ಇದನ್ನು ನಾವು ಆಗಲೇ ಒಂದು ಫಾರ್ಮ್ ಎಲ್ಲ ಒಂದೇ ಫಾರ್ಮಲ್ಲಿದೆ. ಎ ಎಕ್ಸ್ ಪ್ಲಸ್ ಬಿ ವೈ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಎ ಎಕ್ಸ್ ಪ್ಲಸ್ ಬಿ ವೈ ಈಸ್ ಈಕ್ವಲ್ ಟು ಸಿ ಈ ಫಾರ್ಮಲ್ಲಿ ತರ್ಕೊಳ್ತೀವಿ. ಆಯಿತಾ, ಆ ಫಾರ್ಮಲ್ಲಿ ಇದೆಯಾ ಇದು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಎ ಎಕ್ಸ್ ಪ್ಲಸ್ ಬಿ ವೈ ಈಸ್ ಈಕ್ವಲ್ ಟು ಸಿ ಫಾರ್ಮಲ್ಲಿದೆ. ಇವಾಗ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸಿಗೆ ಎಕ್ಸ್ ಮುಂದೆ 1 ಇದೆ, ಇಲ್ಲಿ ವೈ ಮುಂದೆ 1 ಇದೆ, ಇಲ್ಲಿ 2 ಇದೆ ಎಕ್ಸ್ ಮುಂದೆ, ಇಲ್ಲಿ ವೈ ಮುಂದೆ 3 ಇದೆ. ಕರೆಕ್ಟಾ, ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಎರಡು ಥರ ಮಾಡ್ಬೋದು. ಒಂದು, ಈ ಈಕ್ವೇಷನ್ನ ನಾನು ಮಲ್ಟಿಪ್ಲೈ ಬೈ 2 ಮಾಡ್ಬೋದು. ಯಾಕಂದರೆ ಅವಾಗ 2x ಆಗುತ್ತೆ. ಆವಾಗ ದಿಸ್ ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2 ಮಾಡಿದ್ರೆ ಇದು ಫುಲ್ ಎಲಿಮಿನೇಟ್ 2x ಎಲಿಮಿನೇಟ್ ಆಗುತ್ತೆ. 2x ವೈ ಪಾರ್ಟ್ ಉಳಿಯುತ್ತೆ. ಕರೆಕ್ಟಾ, ಅವಾಗ ನಮ್ಗೆ ವೈಗೆ ಆನ್ಸರ್ ಸಿಗುತ್ತೆ. ಅಥವಾ ಇನ್ನೊಂದು ಮೆಥಡ್ ಹೆಂಗಪ್ಪ ಮಾಡ್ಬೋದು ಅಂದರೆ ನೆಕ್ಸ್ಟ್ ಮಾಡಿ 3ಇಂದ ಮಲ್ಟಿಪ್ಲೈ ಮಾಡೀನಿ. ಓಕೆನಾ, ಇಲ್ಲಿರೋ ವೈನ ನಾವು ಆವಾಗಲೇ ಹೇಳಿದೆ, ನಾವು ಏನು ಎಲಿಮಿನೇಟ್ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ನೀನು ವೈ ಆರ್ ಎಲಿಮಿನೇಟ್ ಮಾಡ್ಬೋದು, ಎಕ್ಸ್ ಆರ್ ಎಲಿಮಿನೇಟ್ ಮಾಡ್ಬೋದು. ನಾನು ಫಸ್ಟು ವೈ ಎಲಿಮಿನೇಟ್ ಮಾಡೋಕ್ಕೆ ಚೂಸ್ ಮಾಡಿದೆ ಸುಮ್ಮನೆ ನನ್ನ ಇಷ್ಟಕ್ಕೆ. ಆಯಿತಾ, ಸೊ ನೀವು ಯಾವ್ದಾದ್ರು ಮಾಡ್ಬೋದು. ಆಯಿತಾ, ಸೊ ವೈನ ಇಲ್ಲಿ ಮಲ್ಟಿಪ್ಲೈ ಮಾಡಿದೆ, ಇಲ್ಲಿರೋ ವೈದು ನಂಬರು ಇಲ್ಲಿ ಮಲ್ಟಿಪ್ಲೈ ಮಾಡಿದೆ, ಇಲ್ಲಿರೋ ನಂಬರ್ದು ವೈ ಇಲ್ಲಿ ಮಲ್ಟಿಪ್ಲೈ ಮಾಡಿದೆ. ಓಕೆನಾ, ಇವಾಗ ಏನಪ್ಪ ಆಗುತ್ತೆ, ಇದು ಹೇಳಿದೆ ಒಂದು ಈಕ್ವೇಷನಲ್ಲಿ ಒಂದು ನಂಬರ್ ಮಲ್ಟಿಪ್ಲೈ ಮಾಡೋಕ್ಕಂದರೆ ಎಲ್ಲ ಕಡೆನೂ ಮಾಡಬೇಕು ಅದನ್ನು ಅಂತ. ಆಯಿತಾ, ಎಲ್ಲ ಟರ್ಮ್ಸ್ಗೂ. ಸೊ ನಮಗೆ 3x ಪ್ಲಸ್ 3y ಈಸ್ ಈಕ್ವಲ್ 15 ಬಂತು. ಇದು 3 1 3 3 1 3, ಸೊ 3x ಪ್ಲಸ್ 3y ಈಸ್ ಈಕ್ವಲ್ ಟು 15. 5 3 15. ನೆಕ್ಸ್ಟ್ 2x ಮೈನಸ್ 3y ಈಸ್ ಈಕ್ವಲ್ ಟು 4. ಇವಾಗ ನೋಡಿ, ಇವಾಗ ಆಗಲೇ ಇಲ್ಲಿ 3y ಇಲ್ಲಿ 3y ಎರಡು 3y ಇದೆ. ಅದಕ್ಕೆ ತಾನೇ ನಾವು ಇದು ಮಾಡಿದ್ದು, 3ಇಂದ ಮಲ್ಟಿಪ್ಲೈ ಮಾಡಿ 1ಇಂದ ಮಲ್ಟಿಪ್ಲೈ ಮಾಡಿದ್ದು. ಎರಡು ಒಂದೇ ಬರೋಕ್ಕೆ, ಕೊಯಿಫಿಷಿಯೆಂಟ್ ಒಂದೇ ಇರೋಕ್ಕೆ. ಕರೆಕ್ಟಾಗಿ ಕೊಯಿಫಿಷಿಯೆಂಟ್ ಒಂದೇ ಇದ್ದರೆ ಕ್ಯಾನ್ಸಲ್ ಮಾಡ್ಬೋದು. ಸೊ ಇವಾಗ ಆಗಲೇ ಇನ್ನು ಮೈನಸ್ ಇದೆ. ಸೊ ನಾವು ಈ ಈಕ್ವೇಷನ್ನ ಸಬ್ಟ್ರಾಕ್ಟ್ ಮಾಡೋದು ಬೇಕಾಗಿಲ್ಲ. ಆಯಿತಾ, ಸುಮ್ಮನೆ ಆ್ಯಡ್ ಮಾಡಿದ್ರೆ ಸಾಕು. ಕರೆಕ್ಟಾ, ನಾನೇನು ಮಾಡ್ತೀನಿ, ಇದೆರಡು ಈ ಈಕ್ವೇಷನ್ನ ಆ್ಯಡ್ ಮಾಡ್ತಾಯಿನಿ. ಈ ಈಕ್ವೇಷನ್ ಜೊತೆ ಆ್ಯಡ್ ಮಾಡಿದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಹೊಳೆಯುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಹೊಳೆಯುತ್ತೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಹೊಳೆಯುತ್ತೆ. ಸೊ ಏನಪ್ಪ ಆಗುತ್ತೆ, 5x ಪ್ಲಸ್ 0y, ಯಾಕಂದರೆ 3y ಕ್ಯಾನ್ಸಲ್ ಆಗುತ್ತೆ, ಈಸ್ ಈಕ್ವಲ್ ಟು 19. ಕರೆಕ್ಟಾ, ಸೊ ಇವಾಗ ಎಕ್ಸ್ ಈಸ್ ಈಕ್ವಲ್ ಟು 19/5 ಬಂತು. ಏನಕ್ಕೆ 5x ಈಸ್ ಈಕ್ವಲ್ ಟು 19 ಆಯಿತು.
ಎಕ್ಸ್ ಇಸ್ ಈಕ್ವಲ್ ಟು 19/5 ಆಯಿತು. ಇದು ಆ್ಯಂಡ್ ಏನಪ್ಪ ಅಂದರೆ 19/5 ಸಮ್ವೇರ್ ಅರೌಂಡ್ 3.5 3 15 5 4 20 3.8 3.824 ಏನೋ ಬರುತ್ತೆ. ಮತ್ತು ಎಷ್ಟು ಅಕ್ಯುರೇಟ್ ಆಗಿದೆ ನೋಡಿ, ಡೆಸಿಮಲ್ ವ್ಯಾಲ್ಯೂಸ್ ಎಲ್ಲ ಕೊಡ್ತಿದೆ. ನಾವು ಗ್ರಾಫಲ್ಲಿ ಈ ಥರ ಸಿಕ್ಕಿತಾ ಇರ್ತಾರೋ ಇಲ್ಲ, ಡೆಸಿಮಲ್ ಹುಡ್ಕೋದು ತುಂಬ ಕಷ್ಟ. ಅದು ಸೆಕೆಂಡ್ ಡೆಸಿಮಲ್ ಥರ್ಡ್ ಡೆಸಿಮಲ್ ವ್ಯಾಲ್ಯೂಸ್ ಎಲ್ಲ ಹುಡ್ಕೋದು ಸಾಕಷ್ಟು ಕಷ್ಟ. ನಾವು ಟು ಫೈಂಡ್ ವೈ, ಹೆಂಗಪ್ಪ ವೈ ಕಂಡುಹಿಡಿಯೋದು? ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಈಕ್ವೇಷನ್ 1. ಇದು ನಾನು ಅವತ್ತೇ ಹೇಳಿದ್ದೆ, ಈಕ್ವೇಷನ್ 1 ಆರ್ ಈಕ್ವೇಷನ್ 2 ನಿಮ್ಗೆ ಇಷ್ಟ ಬಂದಿದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ನಾನೇನಕ್ಕಪ್ಪ 1 ತೊಗೊಂಡಿನಿ ಅಂದರೆ 1 ಲುಕ್ಸ್ ಈಸಿಯರ್ ಈ ಕ್ವೆಶನಲ್ಲಿ. ಕರೆಕ್ಟಾಗಿ 1 ಏನಿದೆ, x + y = 5 ಇದೆ. ಸೊ ದಿಸ್ ಲುಕ್ಸ್ ಈಸಿಯರ್, x + y = 5. ಸೊ ಎಕ್ಸ್ ಬದಲು ನಾನು 19/5 ಹಾಕ್ತೆ, ಪ್ಲಸ್ y = 5, y = 5 ಮೈನಸ್ ಇದು ಪ್ಲಸ್ ಇರೋದು ಈ ಕಡೆ ಹೋದರೆ ಮೈನಸ್ ಆಯಿತು. ಕರೆಕ್ಟಾ? ಸೊ y = 6/5 ಬಂತು. ಸೊ 6/5 ಅಂದರೆ ದಟ್ ವ್ಯಾಲ್ಯೂ ಇಸ್ 1.1 ಉಳಿತು 2. ಆಯಿತಾ? ಓಕೆ, ನಾವು ಸೆಕೆಂಡ್ ನೋಡೋಣ. ಸೆಕೆಂಡ್ ಪ್ರಾಬ್ಲಮ್ ಬಂದು 3x - 5y - 4 = 0, 9x = 2y + 7. ನಾನೇನು ಹೇಳಿದ್ದೆ, ಈ ಮೆಥಡ್ ಸಾಲ್ವ್ ಮಾಡೋಕ್ಕಂದರೆ ax + by = c ಫಾರ್ಮಲ್ಲಿ ಇರಬೇಕು. ಇದು ಆ ಫಾರ್ಮಲ್ಲಿ ಇದೆಯಾ? ಇದು ಆ ಫಾರ್ಮಲ್ಲಿ ಇಲ್ಲ, ಇದು ಆ ಫಾರ್ಮಲ್ಲಿ ಇಲ್ಲ. ಸೊ ಆ ಫಾರ್ಮಲ್ಲಿ ಬರೆದ್ರೆ ಏನಾಗುತ್ತೆ? ಗಿವನ್ 3x - 5y - 4 = 0, 9 ಇದು ಯಾವಾಗಲೂ ಬರೀಲೇಬೇಕು. ಆಯಿತಾ? ಈ ಸ್ಟೆಪ್ಪಿಗೆ 1 ಮಾರ್ಕ್ ಬರುತ್ತೆ. ಆಯಿತಾ? ನೀವು ಎಕ್ಸಾಮ್ಗೋಸ್ಕರ ಓದ್ತಿದ್ದೀರಾ ಅಂದರೆ ಈ ಥರ ಬರೆಯೋದು ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು. ಕರೆಕ್ಟಾ? ನಾವು ಮಲ್ಟಿಪ್ಲೈ ಈಕ್ವೇಷನ್ 1/3. ಏನಕ್ಕೆ? ನಾನು ಇವಾಗ ಇಲ್ಲಿ 9 ಇದೆ ನೋಡಿ, ನನಗೇನು ಬೇಕು, ನಾನು ಯಾವಾಗಲೂ ಇಲ್ಲಿರೋದೇ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿರೋದೇ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು ಅಂತಿಲ್ಲ. ನನಗೇನು ಬೇಕು, ಇಲ್ಲಿ 9x ಇದ್ದರೆ ಇಲ್ಲೂ 9x ಇರಬೇಕು, ಅಥವಾ ಇಲ್ಲಿ 5y ಇದ್ದರೆ ಇಲ್ಲೂ 2y ಇರಬೇಕು. ಕರೆಕ್ಟಾ? ಸಾರಿ, ಇಲ್ಲಿ 5y ಇದ್ದರೆ ಇಲ್ಲೂ 5y ಇರಬೇಕು, ಅಥವಾ ಇಲ್ಲಿ 2y ಇದ್ದರೆ ಇಲ್ಲೂ 2y ಇರಬೇಕು. ಇದು ಕಷ್ಟ. 5y 2y ಮಾಡಬೇಕಂದ್ರೆ ಇದು ಇಲ್ಲಿ 5 ಇಂದ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 2 10/10 ಆಗುತ್ತೆ. ಅರ್ಥ ಆಗ್ತಿದೆಯಾ ನಿಮಗೆ? ಅರ್ಥ ಆಗ್ತಿದೆಯಾ? ಓಕೆ, ಸೊ 2 5y ಮತ್ತು 2y ಆಗಲ್ಲ. ಸೊ 5 2s 10 ಆಗುತ್ತೆ, ಇಲ್ಲಿ 2 5s 10. ಅದು ಮಾಡೋ ಬದಲು ಈಸಿ ಏನಪ್ಪ ಅಂದರೆ ಇಲ್ಲಿ 9x ಇದೆ ಆಗಲೇ. ಕರೆಕ್ಟಾ? ಸೊ ನಾನು ಇಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ, ಈ ಈಕ್ವೇಷನ್ನ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 9x ಬಂದ್ಬಿಡುತ್ತಾ? ಕರೆಕ್ಟಾ? ಸೊ ಆ ಥರ ಮಾಡ್ಬೋದು. ನಾನು ಏನು ಮಾಡಿದೆ, ಅದನ್ನು ಫಸ್ಟು ax + by = c ಫಾರ್ಮಲ್ಲಿ ಬರ್ಕೊಂಡೆ. ax + by = c ಫಾರ್ಮಲ್ಲಿ ಬರುತ್ತೆ, ಅದೇ ಇದು. ಕರೆಕ್ಟಾ? ಆಮೇಲೆ ಇದನ್ನು 3 ಇಂದ ಮಲ್ಟಿಪ್ಲೈ ಮಾಡಿದೆ. 3 ಇಂದ ಮಲ್ಟಿಪ್ಲೈ ಮಾಡಿದೆ, ಇದನ್ನು ಹಾಗೆ 1 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 1 ಇಂದ ಏನಕ್ಕಂದರೆ ಇದೇನು ಚೇಂಜ್ ಮಾಡಬೇಕಾಗಿಲ್ಲ. ಆಗಲೇ ಇಲ್ಲಿ 9x ಇದೆ. ಆಯಿತಾ? ಇಲ್ಲಿ 9x ಇದೆ. ಇಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 9x ಬರುತ್ತೆ. ಸೊ ಇದು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತಪ್ಪ, 9x - 15y = 12 ಒಂದು ಇಕ್ವೇಷನು. 9x - 15y = 12 ಒಂದು ಇಕ್ವೇಷನು. ಇನ್ನೊಂದು ಇಕ್ವೇಷನ್ನು 9x - 2y = 7. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆ, ಎರಡೂ ಕಡೆ ಪ್ಲಸ್ ಇದೆ. ಇಲ್ಲೂ ಪ್ಲಸ್ ಇದೆ, ಮುಂದೇನಿಲ್ಲ ಅಂದರೆ ಪ್ಲಸ್ ಇದ್ದಂಗಲ್ವಾ? ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಕರೆಕ್ಟಾ? ಸೊ ನನಗೇನು ಬೇಕು, ಇಲ್ಲಿ ಮೈನಸ್ ಬೇಕು. ಮೈನಸ್ ಬೇಕಂದರೆ ನಾನು ಏನು ಮಾಡಬೇಕು, ಮೈನಸಿಂದ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತಾ? ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಾ? ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತಾ? ಅರ್ಥ ಆಗ್ತಿದೆ ಏನು ಮಾಡ್ತೀನಿ ಅಂತ? ಓಕೆ, ಸೊ ಇಲ್ಲಿ ಮೈನಸ್ ಮಾಡಿದ್ರೆ ಏನಾಯ್ತು, ಇವಾಗ 9x 9x ಕ್ಯಾನ್ಸಲ್ ಆಗುತ್ತಾ? ಇವಾಗ ನೆಕ್ಸ್ಟ್ ಏನು ಬರುತ್ತೆ, 15y - 2y. ಸೊ 0x - 13y = 12 - 7 is 5. ಕರೆಕ್ಟಾ? ಸೊ y = -5/3. ಸೊ -5/3 ಅಂದರೆ -0.384. ಕರೆಕ್ಟಾ? ಸೊ ಇಷ್ಟು ಅಕ್ಯುರೇಟಾಗಿ ವ್ಯಾಲ್ಯೂಸ್ ಬರ್ತಿದೆ ನೋಡಿ, 0.384. ಯಾವತ್ತಾದ್ರೂ ನೀವು ಗ್ರಾಫಿಕಲಿ ಮೆಥಡಲ್ಲಿ ಇಷ್ಟು ಕ್ಲೀನಾಗಿ ಬರೋಕ್ಕೆ ಸಾಧ್ಯನಾ? ಬರೋಕ್ಕೆ ಸಾಧ್ಯ, ಬಟ್ ತುಂಬ ಕಷ್ಟಪಡಬೇಕು ಅದಕ್ಕೆ. ಕರೆಕ್ಟಾ? ತುಂಬ ಚಿಕ್ಕ ಇಂಟರ್ವಲ್ಸ್ ತೊಗೊಂಡು ಪ್ಲಾಟ್ ಮಾಡಬೇಕು, ಅಥವಾ ಆಲ್ಜಿಬ್ರೈಕ್ ಮೆಥಡ್ ಮಾಡಬೇಕು. ಕರೆಕ್ಟಾ? y ಹೆಂಗಪ್ಪ ಕಂಡುಹಿಡಿಯೋದು? ನಾವು ಟು ಫೈಂಡ್ y ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ y ಇನ್ ಈಕ್ವೇಷನ್ 1. ಈಕ್ವೇಷನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 3x - 5y = 4 ಇದೆ. 3x y ಬದಲು ನಾನು ಏನಾಗ್ತೀನಿ, -5/13. ಏನಕ್ಕೆ? ಇಲ್ಲಿತ್ತು -5/13 ಇಲ್ಲಿತ್ತು ನಮಗೆ.
ಹಿಂದಿನ ಈಕ್ವೇಷನಲ್ಲಿ ಬಂತು ನಮಗೆ y is equal to -5/13 ಬಂತು. ಕರೆಕ್ಟಾ? ಓಕೆ, ಸೊ ಇದು ಹಾಕಿದ್ರೆ ಏನಾಗುತ್ತೆ, ಮೈನಸ್ ಮೈನಸ್ ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, 5 5 25 ಆಗುತ್ತೆ, 13. ಈ ಪ್ಲಸ್ ಆಗಿರೋದು ಈ ಕಡೆ ಹೋದರೆ ಮತ್ತೆ ಮೈನಸ್ ಆಗುತ್ತೆ. ಸೊ ಮೈನಸ್ 25/13 ಆಗುತ್ತೆ. ಕರೆಕ್ಟಾ? -25/13. ಇವಾಗ LCM ತಗೊಂಡು ನಾನು ನೆಕ್ಸ್ಟ್ ಸ್ಟೆಪ್ಗೆ ಹೋದರೆ x is equal to 27/39 ಆಗುತ್ತೆ. 13 4s 13 26 39 52. ಕರೆಕ್ಟಾ? 52. ಸೊ LCM ತಗೊಂಡ್ರೆ ಏನಾಗುತ್ತೆ, 52 - 25/13. ಕರೆಕ್ಟಾ? ಸೊ 52 - 25 ಅಂದರೆ 27. ಬಟ್ ಇಲ್ಲಿ 13, ಇಲ್ಲಿ 3x ಇದೆ. ನಂಗೆ 3x ಬೇಕಾ? ಇಲ್ಲ, ಬರೀ x ಬೇಕು. ಸೊ ನಾನು ಈ 3ನ ಕೆಳಗೆ ತೊಗೊಂಬಂದರೆ ಏನಾಗುತ್ತೆ, 13 3s 39. ಕರೆಕ್ಟಾ? ಸೊ 27/39 ಆಯಿತು. ಸೊ ದ ಆನ್ಸರ್ ಇಸ್ x is equal to 0.692. ಒಳ್ಳೆ ಹ್ಯಾಬಿಟ್ ಏನಪ್ಪ ಅಂದರೆ ಇಲ್ಲಿ x ವ್ಯಾಲ್ಯೂಸು ಎಕ್ಸು ಮತ್ತು y ವ್ಯಾಲ್ಯೂ ಬರೆಯೋದು. ಒಂದು ಬಾಕ್ಸ್ ಹಾಕ್ಬಿಟ್ಟು therefore x is equal to this, y is equal to this. ಇವಾಗ ನಿಮ್ಗೆ ಬಂದಿರೋ ಆನ್ಸರ್ ಕರೆಕ್ಟಾ ಅಂತ ಹೆಂಗೆ ಗೊತ್ತಾಗುತ್ತಪ್ಪ? ಏನಕ್ಕೆ ಅಂದರೆ ನಾನು ಈ PPT ಮಾಡಬೇಕಾದ್ರೆ ನನಗೆ ಇಲ್ಲಿ ತನಕ ಕರೆಕ್ಟಾಗಿ ಬಂದಿದೆ. ಇಲ್ಲಿ ಅದು ಹೆಂಗೋ ಗೊತ್ತಿಲ್ಲ, ಬೈ ಮಿಸ್ಟೇಕಾಗಿ ಸಿಲಿ ಮಿಸ್ಟೇಕ್ ಅಂತಾರಲ್ಲ ಮ್ಯಾಥ್ಸಲ್ಲಿ, ಆ ಥರ ಇಲ್ಲಿ 5 ಬಂದುಬಿಟ್ಟಿದ್ದೆ. ಸೊ ಅಲ್ಲೆಲ್ಲ 5 ಬಂದುಬಿಟ್ಟು ನಂಗೆ ಕೊನೆಗೆ ಆನ್ಸರೇ ಬರ್ತಿಲ್ಲ. ಆಯಿತಾ? ಆನ್ಸರ್ ಬಂತು, ಬೇರೆ ಏನೋ ಆನ್ಸರ್ ಬಂತು, 40/39 ಬಂತು ನನಗೆ. ಬಟ್ 40/39 ಕರೆಕ್ಟ್ ಅಲ್ಲ ಅಂತ ನಂಗೆ ಹೆಂಗೆ ಗೊತ್ತಿತ್ತು? 40/39 ಅದು ಅಳಿಸ್ತೀನಿ ನಿಮಗೆ, ಆಯಿತಾ? ಬಟ್ 40/39 ಕರೆಕ್ಟ್ ಅಲ್ಲ ಅಂತ ಹೆಂಗೆ ಗೊತ್ತಿತ್ತು ನಿಮಗೆ? ಹೆಂಗೆ ಗೊತ್ತಾಗತ್ತಪ್ಪ ನಮಗೆ ಆನ್ಸರ್ ಬಂದಿದ್ದು ಕರೆಕ್ಟಾ ಇಲ್ವಾ ಅಂತ ಅಂದರೆ, ಇವಾಗ ನಾವೇನು ಮಾಡಬೇಕು, ಯಾವುದೋ ಒಂದು ಈಕ್ವೇಷನ್ ತೊಗೋಬೇಕು. ಫಸ್ಟ್ ಯಾವ ಈಕ್ವೇಷನ್ ಇತ್ತಪ್ಪ? ಯಾವುದೋ ಒಂದು ಸಿಂಪಲ್ ಆಗಿ ಈಕ್ವೇಷನ್, ಈ ಈಕ್ವೇಷನ್ ತೊಗೊಳ್ಳೋಣ. 3x - 5y is equal to 4. ಕರೆಕ್ಟಾ? ಸೊ ನಾನು ಇಲ್ಲಿ x ವ್ಯಾಲ್ಯೂ ಮತ್ತು y ವ್ಯಾಲ್ಯೂ ಹಾಕಿದ್ರೆ ನನಗೆ ಇಲ್ಲಿ ಆನ್ಸರ್ ಬರಬೇಕು. x ವ್ಯಾಲ್ಯೂ ಏನಿದೆ, 3 × 27/39 ಮೈನಸ್ 5 × -5/13. ಆಯಿತಾ? ಇದು ಹಾಕಿದ್ರೆ LHS is equal to RHS ಆಗಬೇಕು. ನೋಡೋಣ ಆಗುತ್ತಾ ಅಂತ. ಇದು 27/13 ಆಗುತ್ತೆ, ಮೈನಸ್ ಇಲ್ಲಿ 5 5s 25. ಕರೆಕ್ಟಾ? ಮೈನಸ್ ಇಂಟು ಮೈನಸ್ ಪ್ಲಸ್ 25/13. ಅರ್ಥ ಆಗ್ತಿದೆಯಾ? 3 1s 3 13s 39, ಆಮೇಲೆ 5 5s 25. ಸೊ ಈಸ್ ಈಕ್ವಲ್ ಟು 4 ಬರ್ಬೇಕು ನನಗೆ. ಕರೆಕ್ಟಾ? 4 ಬರ್ತಾ ನೋಡೋಣ. ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. 13, if denominator same, then numerator can be added. Correct? So 27 plus 25/13 which is equal to 4 ಬರಬೇಕು. ಕರೆಕ್ಟಾ? 27 plus 25 ಅಂದರೆ 52. ಕರೆಕ್ಟಾ? 52/13 ಕಂಟಿನ್ಯೂ ಮಾಡ್ತಾ ಇದ್ದೀನಿ. 52/13, 13 1s 13 4s. ಸೊ 4 is equal to 4 ಬಂತು. ಈ ಥರ ನೀವು ವೆರಿಫೈ ಮಾಡಬೇಕು. ಅಂದರೆ ಈ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಏನು ಬಂದಿರುತ್ತಲ್ಲ ಅದು ಯಾವ್ದಾರು ಒಂದು ಈಕ್ವೇಷನಲ್ಲಿ ಹಾಕಿಬಿಟ್ಟು ನೀವು ಚೆಕ್ ಮಾಡ್ಕೋಬೇಕು ಕರೆಕ್ಟಾ ಇಲ್ವಾ ಅಂತ. ಆಯಿತಾ? ಅದು ಟೈಮ್ ಇದ್ದರೆ ಮಾಡಿ. ಬಟ್ ಜನರಲಿ ಟೈಮ್ ಇರುತ್ತೆ ಎಕ್ಸಾಮ್ ಹಾಲಲ್ಲಿ ಹೋದಾಗ. ಅದು ಫೈನಲ್ ಎಕ್ಸಾಮ್ಗೆ ಅಷ್ಟು ಪ್ರಾಕ್ಟೀಸ್ ಮಾಡಿರ್ತೀರ ಅಂದರೆ ಟೈಮ್ ಇದ್ದೇ ಇರುತ್ತೆ. ಸೊ ರಿಸ್ಕ್ ಏನಕ್ಕೆ ಅಂತ ಯಾವುದೋ ಒಂದು ಅಡಿಷ್ನಲ್ ಶೀಟಲ್ಲಿ ಒಂದ್ಸತಿ ಚೆಕ್ ಮಾಡಿದೆ. ಯಾಕಂದರೆ ನಾನು ಮಾಡಿದ್ದು ತಪ್ಪು ಅಂತ ನನಗೆ ಅನ್ನಿಸ್ತು. ಎಷ್ಟೊಂದು ಸತಿ ಅನಿಸಲ್ಲ, ನಾನೇ ಮಾಡಿದ್ದು ಎಷ್ಟೊಂದು ಸತಿ ತಪ್ಪು ಅಂತ ಅನಿಸಲ್ಲ ನನಗೆ. ಸೊ ಅದಕ್ಕೆ ಇಂಪಾರ್ಟೆಂಟು ಮಾಡೋದು. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಓಕೆ, ಈ ಚೆನ್ನಾಗಿದೆ ನೋಡಿ. ಮೀನಾ ವೆಂಟ್ ಟು ಅ ಬ್ಯಾಂಕ್ ಟು ವಿಡ್ರಾ ₹2000. She asked the cashier to give her 50 and 100 notes only, ₹50 and ₹100 notes only. Meena got 25 notes in all. Find how many notes of ₹50 and 100 she received. ಏನಪ್ಪ ಹೇಳ್ತೇನೆ ಅಂದರೆ, ಫಸ್ಟ್ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡೋಣ. ಮೀನಾನವರು ಬ್ಯಾಂಕ್ ಹೋದರು ಟು ವಿಡ್ರಾ ₹2000. ಸೊ ಟೋಟಲ್ ವಿಡ್ರಾ ಮಾಡಿದಷ್ಟು 2000. ಕರೆಕ್ಟಾ? ಇದು ತುಂಬ ಇಂಪಾರ್ಟೆಂಟು. ಟೋಟಲ್ ವಿಡ್ರಾ ಮಾಡಿದ್ದು 2000. ಅವ್ರು ಏನು ಕೇಳಿದ್ರು ಅಂದರೆ, ಬರೀ ನನಗೆ ₹50 ನೋಟ್ಸು ಅಥವಾ ₹100 ನೋಟ್ಸ್ ಅಷ್ಟೇ ಕೊಡಿ, ನನಗೆ ಬೇರೆ ನೋಟ್ಸ್ ಬೇಡ, 500 10s ಅದೆಲ್ಲ ಬೇಡ, ನನಗೆ ₹50 ನೋಟ್ಸು ಮತ್ತು ₹100 ನೋಟ್ಸ್ ಅಷ್ಟೇ ಕೊಡಿ ಅಂತ ಹೇಳಿದ್ರು. ಸೊ ಇದು ಎಷ್ಟೊಂದು ರೀತಿಯಲ್ಲಾಗುತ್ತೆ. ಕರೆಕ್ಟಾ? ಅವರು 10 ಎಷ್ಟೊಂದು ರೀತಿಯಲ್ಲಾಗುತ್ತೆ. ಹೆಂಗಪ್ಪ ಅಂದರೆ, ಇವಾಗ 10 ₹100 ನೋಟ್ಸ್ ಕೊಟ್ಟರೆ, 10 ₹100 ನೋಟ್ಸ್ ಕೊಟ್ಟರೆ ₹1000. ಆಯಿತಾ? ಮಿಕ್ಕಿದ್ದು 20 ₹50 ನೋಟ್ ಕೊಟ್ಟರೆ ಎಷ್ಟಪ್ಪ ಆಗುತ್ತೆ? 52s 1000. ಕರೆಕ್ಟಾ? 50 20s 1000. ಸೊ ಇವಾಗ 2000 ಆಯಿತು.
ಕರೆಕ್ಟಾ, ಹಿಂಗೂ ಪಾಸಿಬಲ್ ಕರೆಕ್ಟಾ. ಒಂದು ಆಪ್ಷನ್ನು. ಸೊ ಟೋಟಲ್ ನೋಟ್ಸ್ ಎಷ್ಟಾಯ್ತಪ್ಪ ಅವ್ರಿಗೆ ಸಿಕ್ಕಿದ್ದು 30 ನೋಟು, ಒಂದು 100 ರೂಪೀಸು, 20, 50 ರೂಪಾಯಿದು ಕರೆಕ್ಟಾ. ಸೊ ಟೋಟಲ್ 30 ನೋಟ್ಸ್ ಸಿಕ್ತು, 2000 ಆಯಿತು. ಹಿಂಗೂ ಪಾಸಿಬಲ್ಲು. ಇಲ್ಲಾಂದರೆ 5 ಇಂಟು 500 ನೋಟ್ಸು, 100 ರೂಪೀಸ್ ನೋಟ್ಸು 500 ಆಗುತ್ತೆ ಕರೆಕ್ಟಾ. ಆಮೇಲೆ ಮಿಕ್ಕಿದ್ದು 50 ಎಷ್ಟು ಕೊಡಬೇಕಪ್ಪ, 50, 30, 30, 50 ರೂಪಾಯಿ ನೋಟ್ಸ್ ಕೊಟ್ಟರೆ 1500 ಆಗುತ್ತೆ ಕರೆಕ್ಟಾ. 53, 5 3s 15, 800 ಆಯಿತಾ. ಸೊ ಟೋಟಲ್ ನೋಟ್ಸ್ ಬಂದಿದೆ ಎಷ್ಟು, 35 ಕರೆಕ್ಟಾ. 35 ನೋಟ್ಸ್. ಬಟ್ ಅದೇ ಈ ಥರ ಎಷ್ಟೊಂದು ಪಾಸಿಬಿಲಿಟಿ ಆಗುತ್ತೆ ಕರೆಕ್ಟಾ. ಬರೀ 100 to 50 ನೋಟ್ಸ್ ಕೇಳಿದ್ರೆ ಇಷ್ಟೊಂದು ಪಾಸಿಬಿಲಿಟೀಸ್ ಆಗುತ್ತೆ, ಎಷ್ಟೊಂದು ಬೇಕಾದ್ರೂ ಪಾಸಿಬಿಲಿಟೀಸ್ ಆಯಿತು. ಒಂದೇ 100 ರೂಪೀಸ್ ನೋಟ್ಸ್ ಇಟ್ಕೊಂಡು ಮಿಕ್ಕಿದೆಲ್ಲ 50 ಕೊಡ್ಬೋದು, ಎಲ್ಲ 50 ಕೊಡ್ಬೋದು. ಇಲ್ಲೆಲ್ಲ 100 ರೂಪೀಸ್ ನೋಟ್ಸ್ ಕೊಟ್ಟು 50 0 ಕೊಡ್ಬೋದು ಕರೆಕ್ಟಾ. ಇಷ್ಟೊಂದೆಲ್ಲ ಪಾಸಿಬಿಲಿಟಿ ಆಗುತ್ತೆ. ಬಟ್ ಅವ್ರಿಗೆ ಎಂಥದ್ದು ಸಿಕ್ಕಿರೋದು, ಅವ್ರಿಗೆ ನಿಮಿಷದೆಲ್ಲ ಆಳಿಸ್ತೀನಿ, ಅವ್ರಿಗೆ ಎಂಥದ್ದು ಸಿಕ್ಕಿರೋದು, ಅವ್ರಿಗೆ ಒಟ್ಟು 25 ನೋಟ್ಸ್ ಅಷ್ಟೇ ಸಿಕ್ಕಿದೆ. 25 ನೋಟ್ಸ್ ಸಿಕ್ಕಿದ್ರೆ ನಮಗೆ ಬೇರೆ ಬೇರೆ ಆಪ್ಷನ್ಸಲ್ಲಿ ಬೇರೆ ಬೇರೆದು ಸಿಕ್ತು, 20, 30, 35 ನೋಟ್ಸು ಕರೆಕ್ಟಾ. ಸೊ ನಾವೇನು ಮಾಡ್ತೀವಿ ಅಂದರೆ 20 ನೋಟ್ಸು ಅಷ್ಟೇ ಬೇಕಾದ್ರೆ ನಮಗೆ. ಎಷ್ಟು ನೋಟ್ಸು, 20 ನೋಟ್ಸ್ ಅಷ್ಟೇ ಬೇಕಾಗಿರೋದು. ಸೊ 25 ನೋಟ್ಸು, ಸಾರಿ 25 ನೋಟ್ಸು ಏನಕ್ಕೆ ಇಲ್ಲಿ ಕೊಟ್ಟಿದ್ದಾರೆ, 25 ನೋಟ್ ಅಷ್ಟೇ ಸಿಕ್ಕಿದೆ. ಮೀನಾ ಗಾಟ್ 25 ನೋಟ್ಸ್ ಇನ್ ಆಲ್ ಕರೆಕ್ಟಾ. ಸೊ 25 ನೋಟ್ಸ್ ಸಿಕ್ಕಿದೆ ಅಂತೆ. ಸೊ ಇವಾಗ 2 ಕಂಡೀಷನ್ ಇದೆ. ಒಂದು 2000 ನೋಟ್ ಸಿಕ್ತು, 100 ರೂಪಾಯಿದು, 50 ರೂಪಾಯಿದು, ಅದೆರಡೂ ಸೇರಿ 25 ನೋಟ್ಸ್ ಆಗಿತ್ತಷ್ಟೇ ಕರೆಕ್ಟಾ. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋವಂಥದ್ದು ನಂಬರ್ ಯಾವುದು, ಎಕ್ಸ್ ವೈ ನೋಡೋಣ ಕರೆಕ್ಟಾ. ಅದೇ ಅಲ್ವಾ ಸೊಲ್ಯೂಷನ್ ಅಂದರೆ 2 ಈಕ್ವೇಷನ್ ಬರುತ್ತೆ, ಅದು ಹೆಂಗೆ. ಸೊ ಇದು ಫಸ್ಟ್ ಈಕ್ವೇಷನ್ ಹೆಂಗಪ್ಪ ಬರೆಯೋದು ನೋಡೋಣ. ಫಸ್ಟು ಲೆಟ್ ದ ನಂಬರ್ ಆಫ್ ರೂಪೀಸ್ 100 ನೋಟ್ಸ್ ಬಿ ಎಕ್ಸ್ ಆಯಿತಾ. ಎಕ್ಸ್ ಅನ್ನೋದು 100 ರೂಪಿ ನೋಟ್ಸ್ ನಂಬರ್ಸ್ ಇರಲಿ ಆಯಿತಾ. ನಮಗೆ ಎಷ್ಟು 100 ರೂಪಿ ನೋಟ್ಸ್ ನಂಬರ್ಸ್ ಇದೆ, ಎಷ್ಟು 50 ರೂಪೀಸ್ ನೋಟ್ಸ್ ನಂಬರ್ಸ್ ಇದೆ ಅನ್ನೋದು ಇಂಪಾರ್ಟೆಂಟು ಕರೆಕ್ಟಾ. ಸೊ ಫಸ್ಟು 100 ರೂಪೀಸ್ ನೋಟ್ಸ್ ನಂಬರ್ಸ್ನ ಎಕ್ಸ್ ಅಂತ ಅಂದ್ಕೊಳ್ಳೋಣ, 50 ರೂಪಾಯಿ ನೋಟ್ಸ್ ನಂಬರ್ಸ್ನ ವೈ ಅಂತ ಅಂದ್ಕೊಳ್ಳೋಣ ಆಯಿತಾ. ಜಾಡಿಸ್ತೀನಿ ನಿಮಿಷ ಅಂದ್ಕೊಳ್ಳೋಣ ಆಯಿತಾ. ಸೊ ಅವ್ರಿಗೆ ಒಟ್ಟು ಎಷ್ಟು ನೋಟ್ಸ್ ಸಿಕ್ಕಿದೆಯಪ್ಪ, ಅವ್ರಿಗೆ ಒಟ್ಟು 25 ನೋಟ್ಸ್ ಸಿಕ್ಕಿದೆ. ಸೊ ಎಕ್ಸು ಪ್ಲಸ್ ವೈ ಸೇರಿದ್ರೆ 25 ಆಗಬೇಕಾ, ಎಕ್ಸು ಪ್ಲಸ್ ವೈ ಸೇರಿದ್ರೆ 25 ಆಗಬೇಕಾ ಕರೆಕ್ಟಾ. ಎಕ್ಸು ಪ್ಲಸ್ ವೈ ಸೇರಿದ್ರೆ 25 ಆಗುತ್ತೆ. ನೆಕ್ಸ್ಟು 100x ಪ್ಲಸ್ 50y ಈಸ್ ಈಕ್ವಲ್ ಟು 2000. ಏನಕ್ಕೆ 100 ರೂಪೀಸ್ದು ಇಷ್ಟು ನೋಟ್ಸು, 50 ರೂಪಾಯಿದು ಇಷ್ಟು ನೋಟ್ಸ್ ಸಿಕ್ಕಿದೆ ಅಂದರೆ ಅವ್ರಿಗೆ ಒಟ್ಟು ಸಿಗಬೇಕಾಗಿದ್ದು 2000ನ, ಅವ್ರಿಗೆ ಒಟ್ಟು ಕೊಡಬೇಕಾಗಿದ್ದು ಬ್ಯಾಂಕರು ಕ್ಯಾಶಿಯರು 20,000ನ, ಅವ್ರಿಗೆ ಒಟ್ಟು ಕೊಡಬೇಕಾಗಿದ್ದು 2000. ಸೊ ಅದು 2000ದಲ್ಲಿ ಎಷ್ಟೊಂದು ಎಕ್ಸ್ ಕೊಟ್ಟಿಯಾನೆ, ಎಷ್ಟೊಂದು ವೈ ಕೊಟ್ಟಿಯಾನೆ. 100 ರೂಪೀಸ್ ನೋಟ್ಸ್ ಎಷ್ಟೊಂದು ಕೊಟ್ಟಿಯಾನೆ, 50 ರೂಪೀಸ್ ನೋಟ್ಸ್ ಎಷ್ಟೊಂದು ಕೊಟ್ಟಿದ್ದಾರೆ. ಸೊ ಇದು 100 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ, ಇದು 50 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 2000 ಬರಬೇಕಾ ಕರೆಕ್ಟಾ, ಬರಲೇಬೇಕಾ. ಯಾಕಂದರೆ ಅದಕ್ಕೆ ಜಾಸ್ತಿ ಆಗಿಲ್ಲ, ಕಮ್ಮಿ ಆಗಿಲ್ಲ. ಕಮ್ಮಿ ಆದರೆ ಮೀನವ್ರು ಒಪ್ಕೊಳ್ಳಲ್ಲ, ಜಾಸ್ತಿ ಆದರೆ ಕ್ಯಾಶಿಯರ್ನ ತೆಗೆದಾಕ್ತಾರೆ ಕೆಲಸದಿಂದ ಕರೆಕ್ಟಾ. ಸೊ ಈ ಎಕ್ಸು ವೈ ಅಷ್ಟೇ ಇರಬೇಕು. ಆಮೇಲೆ ಎಕ್ಸು ಪ್ಲಸ್ ವೈ ಈಸ್ ಈಕ್ವಲ್ ಟು 25 ಅಂತೆ ಕರೆಕ್ಟಾ. ಏನಕ್ಕೆ ಒಟ್ಟು ಸಿಕ್ಕಿರೋ ನೋಟ್ಸ್ 25. ಇದನ್ನು ನಾವು ಸಾಲ್ವ್ ಮಾಡೋಕ್ಕಾಗ ಅಷ್ಟೇನಾ, ಅರ್ಥ ಆಯ್ತಾ. ಸೊ ಹೆಂಗೆ ಸ್ಪ್ಲಿಟ್ ಮಾಡೋದಂತ ಗೊತ್ತಾಯ್ತಾ, ಕ್ವಶನ್ನ ಹೆಂಗೆ ಬ್ರೇಕ್ ಮಾಡೋದಂತ ಗೊತ್ತಾಯ್ತಾ. ಓಕೆ, ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 25, ಅದನ್ನು ನಾನು 50ಇಂದ ಮಲ್ಟಿಪ್ಲೈ ಮಾಡ್ತೀನಿ ಆಯಿತಾ. 100x ಪ್ಲಸ್ 50y ಈಸ್ ಈಕ್ವಲ್ ಟು 2000. ಇದನ್ನು ನಾನು ಏನೂ ಮಾಡಲ್ಲ, ಇದು 1ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಏನು ಮಾಡಲ್ಲ ಅಂದರೆ 1ಇಂದ ಮಲ್ಟಿಪ್ಲೈ ಮಾಡ್ದಂಗೆ ಕರೆಕ್ಟಾ. ಸೊ ಏನಕ್ಕಪ್ಪ ಹಂಗೆ ಮಾಡ್ತೀನಿ ಅಂದರೆ ನಾನು ವೈ ಎಲಿಮಿನೇಟ್ ಮಾಡಬೇಕು. ಇವಾಗ 100ಇಂದನೂ ಮಲ್ಟಿಪ್ಲೈ ಮಾಡ್ಬೋದಾಯ್ತು ಎಕ್ಸ್ ಎಲಿಮಿನೇಟ್ ಮಾಡೋಕ್ಕೆ. ನಂಗೆ ಏನಕ್ಕೆ ಅಷ್ಟು ದೊಡ್ಡದು ಮಾಡೋಣ ಅಂದ್ಬಿಟ್ಟು ಚಿಕ್ಕದಿಂದ ಮಲ್ಟಿಪ್ಲೈ ಮಾಡಿದೆ ಕರೆಕ್ಟಾ. ವೈನ ಎಲಿಮಿನೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿನಿ. ಸೊ ಇಲ್ಲಿ 50 ಇರೋದು, ಇಲ್ಲಿ 50 ಮಲ್ಟಿಪ್ಲೈ ಮಾಡಿದೆ. ಇಲ್ಲಿ 50y ಬಂದರೆ ಇಲ್ಲಿ 50y ಬಂದರೆ 50y ಆಮೇಲೆ ಮೈನಸ್ ಮಾಡಿ ಕ್ಯಾನ್ಸಲ್ ಮಾಡ್ಬೋದು. ನೋಡಿದ್ವಲ್ಲ ಹಳೆ ಪ್ರಾಬ್ಲಮ್ಲಿ ಆ ಥರ. ಸೊ 50x ಪ್ಲಸ್ 50y ಈಸ್ ಈಕ್ವಲ್ ಟು 1250 ಬಂತಾ ಕರೆಕ್ಟಾ. ಯಾಕೆ 25 50s 1250. ನೆಕ್ಸ್ಟು ಹಾಗೆ ಬರೀತೀನಿ ಆ್ಯಸ್ ಇಟ್ ಈಸು. ಬಟ್ ನಾನೇನು ಮಾಡ್ತೀನಿ, ಮೈನಸಿಂದ ಆಗಲೇ ಇದನ್ನು ಮೈನಸ್ ಮಾಡ್ಬಿಟ್ಟಿನಿ. ಮೈನಸ್ ಅಂದರೆ ಮೈನಸಿಂದ ಮಲ್ಟಿಪ್ಲೈ ಮಾಡ್ಬಿಟ್ಟಿನಿ. ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮತ್ತು ಇಲ್ಲೂ ಅಷ್ಟೇ ಪ್ಲಸ್, ಮುಂದೇನಿಲ್ಲ ಅಂದರೆ ಪ್ಲಸ್ ಇದ್ದಂಗೆ, ಪ್ಲಸ್ ಇಂಟು ಮೈನಸ್ ಮೈನಸ್.
ಸೊ ಇದನ್ನು ಮಾಡಿದ್ರೆ ಏನಪ್ಪ ಆಗುತ್ತೆ, ನಮಗೆ -50y ಬಂತು, ಸಾರಿ 50x ಬಂತು, y ಕ್ಯಾನ್ಸಲ್ ಆಯಿತು, ಕರೆಕ್ಟಾ, y ಟರ್ಮ್ಸ್ ಕ್ಯಾನ್ಸಲ್ ಆಯಿತು. ಸೊ ಎಕ್ಸ್ ಅಷ್ಟೇ ಬಂತು. ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 51 50 15 ಕರೆಕ್ಟಾ. ಸೊ ಅವ್ರಿಗೆ ಎಕ್ಸ್ ಅಂದರೆ ಏನು ಅಂದ್ಕೊಂಡಿದ್ವಿ ನಾವು, ಎಕ್ಸ್ ಈಸ್ ಆರ್ 100 ರೂಪೀಸ್ ನೋಟ್ಸ್. ಸೊ 100 ರೂಪೀಸ್ ನೋಟ್ಸ್ ಎಷ್ಟು ಬಂದಿದೆ ಅವ್ರಿಗೆ, 15 ಬಂದಿದೆ. 100 ರೂಪೀಸ್ ನೋಟ್ಸ್ ಅವ್ರಿಗೆ 15 ಇದೆ. ನೆಕ್ಸ್ಟು ನಾವು ಟು ಫೈಂಡ್ ವೈ ಅಂದರೆ 50 ರೂಪೀಸ್ ನೋಟ್ಸ್ ಎಷ್ಟು ಬಂದಿದೆ ಅಂತ ಚೆಕ್ ಮಾಡೋಕ್ಕೆ. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಈಕ್ವೇಷನ್ 1 ಅಲ್ಲಿ ಏನಕ್ಕೆ ಹಾಕ್ತೀನಪ್ಪ ಅಂದರೆ ಅದು ಈಸಿ ಇದೆ. ಓಕೆ ಸಾರಿ, ಅದು ಈಕ್ವೇಷನ್ 2 ಆಗಿತ್ತು ನಮ್ಮದು, ಸಾರಿ ಈಕ್ವೇಷನ್ 2 ಏನು, ಈಕ್ವೇಷನ್ 2 ಇಸ್ x plus y is equal to 25. ಆ ಎಕ್ಸ್ ಜಾಗದಲ್ಲಿ 15 ಹಾಕ್ತೀನಿ, ಈ 15 ಈ ಕಡೆ ತೊಗೊಂಡೋದ್ರೆ -15 ಆಗುತ್ತೆ. ಸೊ y is equal to 25 - 15. ಸೊ y is equal to ನಮಗೆ 10 ಬಂತು, ಕರೆಕ್ಟಾ. ಸೊ ದಿಸ್ ಈಸ್ ಹೌ ಯು ಡೂ ಇಟ್, ದಿಸ್ ಈಸ್ ಹೌ ಯು ಸಾಲ್ವ್ ಎನಿ ಗಿವನ್ ಪ್ರಾಬ್ಲಮ್ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ. ಅರ್ಥ ಆಯ್ತಾ? ಇಸ್ ದ ಸಬ್ಸ್ಟಿಟ್ಯೂಷನ್? ನೋ, ಎಲಿಮಿನೇಷನ್ ಮೆಥಡಲ್ಲಿ. ಸೊ ಈ ಮಾಡಿದ್ದೆಲ್ಲ ಎಲಿಮಿನೇಷನ್ ಮೆಥಡಲ್ಲಿ, ಆಯಿತಾ? ಓಕೆ, ಥ್ಯಾಂಕ್ ಯು.